ಈ ಬಾರಿ ನೀಟ್ एग्जामನಲ್ಲಿ ಸ್ಕ್ಯಾಮ್ ನಡೆದಿದೆ. दरभंगा मेडिकल कॉलेज का सर आपको है फी लाख रुपए चार्ज है दरभंगा मेडिकल कॉलेज। जून 4ರಂದು ಇಡೀ ದೇಶ ಎಲೆಕ್ಷನ್ ರಿಸಲ್ಟ್ ನಲ್ಲಿ ಬಿಸಿ ಇದ್ರೆ 2024 के नतीजों की घोषणा के बाद से ही नेशनल टेस्टिंग एजेंसी एनटीए ಅಂದೇ ನೀಟ್ ರಿಸಲ್ಟ್ ಕೂಡ ಹೊರಬೀಳುತ್ತೆ. ಜೂನ್ 14ರಂದು ಹೊರಬೀಳಬೇಕಿದ್ದ ರಿಸಲ್ಟ್ 10 ದಿನ ಮುಂಚಿತವಾಗಿಯೇ ಹೊರಬೀಳುತ್ತೆ. 24 ಲಕ್ಷ ವಿದ್ಯಾರ್ಥಿಗಳು 55,000 ಗೌರ್ಮೆಂಟ್ ಸೀಟ್ಗಾಗಿ ಕಾಂಪೀಟ್ ಮಾಡ್ತಾರೆ. ಅಂದರೆ ಎಷ್ಟರ ಮಟ್ಟಿಗೆ ಕಾಂಪಿಟೇಷನ್ ಇದೆ ಅಂತ ನೀವೇ ಯೋಚನೆ ಮಾಡಿ. NTA ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಹೊರಬಿಟ್ಟ ರಿಸಲ್ಟ್ನಲ್ಲಿ 67 ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಅಂದರೆ 720ಕ್ಕೆ 720. 2020ರಲ್ಲಿ ಒಬ್ಬ ವಿದ್ಯಾರ್ಥಿ 720ಕ್ಕೆ 720 ತಗೊಂಡಿರ್ತಾನೆ. 2023ರಲ್ಲಿ ಇಬ್ಬರು 720ಕ್ಕೆ 720 ತಗೊಂಡಿರ್ತಾನೆ. ಇಲ್ಲಿವರೆಗೂ 3 ಜನ ಅಂದರೆ ಹೈಯೆಸ್ಟ್. ಆದರೆ ಇದೇ ಮೊದಲ ಬಾರಿಗೆ 67 ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್. ಕನ್ನಡದವರು 1065 ವಿದ್ಯಾರ್ಥಿಗಳು ಈ ಬಾರಿ ಎಕ್ಸಾಮ್ ಬರೆದಿದ್ದಾರೆ. ಇಲ್ಲಿ ಆಗಿರುವಂಥ ಸ್ಕ್ಯಾಮ್ ಏನಂದರೆ ಪೇಪರ್ ಲೀಕ್. ಎಕ್ಸಾಮ್ ಆಗೋದಕ್ಕಿಂತ ಮುಂಚಿತವಾಗಿ ನೀಟ್ ಪೇಪರ್ ಲೀಕ್ ಆಗಿದೆ. ಇದೇನು ಮೊದಲಲ್ಲ, 2017ರಲ್ಲೂ ಕೂಡ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಮಾಡಿತ್ತು. ಇಬ್ಬರು ಸೇರಿ ನೀಟ್ ಎಂಟ್ರೆನ್ಸ್ನ ಹ್ಯಾಕ್ ಮಾಡಿ ಪೇಪರ್ ಲೀಕ್ ಮಾಡ್ತಾರೆ. ಆದರೆ ಈ ಬಾರಿ ಎಕ್ಸಾಮ್ನ ಹಿಂದಿನ ದಿನವೇ ಎಕ್ಸಾಮ್ ಪೇಪರ್ ಸ್ಟೂಡೆಂಟ್ಸ್ಗೆ ಸಿಕ್ಕಿರುತ್ತೆ. ಇದರಿಂದಾಗಿ 13 ಜನರನ್ನು ಪಟ್ನಾ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ. ಇದೆಲ್ಲ ಆಗ್ತಾ ಇದ್ದಾಗೇನೆ ಒಂದು ವಿಡಿಯೋ ವೈರಲ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. नीट का एग्जाम कंडक्ट करने वाली संस्थान ध्यान दें कि इस बार विशाल चौरसिया जेल में भी रह के नीट कर लेगा. ಇದರಲ್ಲಿ ಏನಂದಿದ್ದಾರೆ ಅಂದರೆ ಪೇಪರ್ ಲೀಕ್ ಮಾಡಿದ್ದು ಲೀಕ್ ಎಕ್ಸ್ಪರ್ಟ್ ವಿಶಾಲ್ ಚೌರಾಶಿ. ಇವನು ಈಗಾಗಲೇ ಇದೇ ರೀತಿಯೇ ದೊಡ್ಡ ಎಕ್ಸಾಮ್ ಪೇಪರ್ಸ್ಗಳನ್ನು ಲೀಕ್ ಮಾಡಿ ಜೈಲಲ್ಲಿದ್ದಾನೆ. ಪೇಪರ್ ಲೀಕ್ ಸ್ಕ್ರೀನ್ಶಾಟ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಿದ್ದಾಗೆ ಇದ್ರ ಬಗ್ಗೆ NTA ಮುಖ್ಯಸ್ಥ ಸುಬೋಧ್ ಕುಮಾರ್ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಪೇಪರ್ ಲೀಕ್ ಆಗಿಲ್ಲ. 4750 ಪರೀಕ್ಷಾ ಕೇಂದ್ರದಲ್ಲಿ ಕೇವಲ 6 ಪರೀಕ್ಷಾ ಕೇಂದ್ರದಲ್ಲಿ ಮಾತ್ರ ಈ ರೀತಿ ಸಮಸ್ಯೆ ಉಂಟಾಗಿದೆ. 24 ಲಕ್ಷ ವಿದ್ಯಾರ್ಥಿಗಳಲ್ಲಿ ಕೇವಲ 16,000 ವಿದ್ಯಾರ್ಥಿಗಳಿಗೆ ಮಾತ್ರ ಇದರಿಂದ ಪರಿಣಾಮ ಬೀರಿದೆ ಅಂತ ಒಂದು ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾರೆ. ನೀಟ್ ಅಂತ ಎಕ್ಸಾಮ್ಸ್ಗಳಲ್ಲಿ ಒಂದೇ ಒಂದು ಮಾರ್ಕ್ಸ್ನಿಂದ 1000ದಲ್ಲಿದ್ದವನು ಲಕ್ಷಕ್ಕೆ ಬಂದು ತಲುಪಿಸ್ತಾನೆ. 67 ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಬಂದರೆ ಇನ್ನಿಬ್ಬರು 719 ಮತ್ತು 718 ಮಾರ್ಕ್ಸನ್ನು ತಗೊಂಡಿರ್ತಾನೆ. ರಿಯಾಲಿಟಿ ಏನಂದರೆ ನೀಟ್ ಎಕ್ಸಾಮಲ್ಲಿ ಈ ರೀತಿ ಆಗಲು ಸಾಧ್ಯ ಇಲ್ಲ. ನೀಟ್ ಪ್ಯಾಟರ್ನಲ್ಲಿ 180 ಕ್ವಶನ್ಸ್ ಇರ್ತವೆ. ಒಂದು ಕ್ವಶನ್ನ ನೀವು ಆನ್ಸರ್ ಗೊತ್ತಿಲ್ಲ ಅಂತ ಬಿಟ್ಟರೆ 4 ಮಾರ್ಕ್ಸ್ ಕಟ್ ಆಗುತ್ತೆ. ಅದೇ ನೀವು ಕ್ವಶನಿಗೆ ಎಂಟ್ರಿ ಆಗಿ ಆನ್ಸರ್ ತಪ್ಪಾದರೆ ಅಲ್ಲಿಗೆ +1 ಮಾರ್ಕ್ಸ್ ಅಂತ ಕಟ್ಟಾಗಿ 5 ಮಾರ್ಕ್ಸ್ ಕಟ್ಟಾಗುತ್ತೆ. ಇದರಿಂದಾಗಿ 716 ಮತ್ತು 715 ಬರುವಂಥ ಪ್ರಾಬಬಿಲಿಟಿ ಇರುತ್ತೆ. ಆದರೆ 718 ಮತ್ತು 719 ಬರುವ ಸಾಧ್ಯತೆ ಇಲ್ಲ. ಆದರೆ NTA ಹೇಳ್ಕೊಳ್ಳೋದು ಏನಂದರೆ ಕೆಲವು ಪರೀಕ್ಷಾ ಕೇಂದ್ರದಲ್ಲಿ ಲೇಟಾಗಿ ಪೇಪರ್ ಹೋಯ್ತು, ಅದರಿಂದಾಗಿಯೇ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀವಿ ಅಂತ NTA ಸಮರ್ಥನೆ ಮಾಡ್ಕೊಂಡಿದೆ. ಇದಕ್ಕೆ ಫಿಸಿಕ್ಸ್ ವಾಲ ಹೇಳ್ತಾರೆ ಪ್ರಾಬ್ಲಮ್ ಟೈಮಿಂದ ಆದರೆ ಸೊಲ್ಯೂಷನ್ ಕೂಡ ಟೈಮಿಂದನೇ ಕೊಡಬೇಕು ಅಂತ. ಆದರೆ ಗ್ರೇಸ್ ಮಾರ್ಕ್ಸ್ ಕೊಡೋದ್ರಿಂದ ಬೇರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. एक बच्चे से मैंने मुलाकात भी की है और क्योंकि मैं बच्चों से बहुत प्यार करता हूं तो किसी बच्चे का नाम नहीं लूँगा. उस बच्चे ने मुझे बताया कि उसके जो नंबर आ रहे हैं वो 670 आ रहे हैं और ये जो नॉर्मलाइजेशन है इसको लगाने से वो 670 से 720. ಈ ಎಕ್ಸಾಮ್ನಿಂದ ಸ್ಟೂಡೆಂಟ್ಸ್ ಡಾಕ್ಟರ್ ಆಗೋದಕ್ಕೆ ಹೋಗ್ತಾರೆ. ದುಡ್ಡು ಇಲ್ಲದವರು ಓದಿನ ಮೂಲಕ ಹೋಗೋದಕ್ಕೆ ಪ್ರಯತ್ನಿಸ್ತಾರೆ. ಆದರೆ ದುಡ್ಡು ಇದ್ದವರು ಹಣದ ಮೂಲಕ ಹೋಗೋದಕ್ಕೆ ಪ್ರಯತ್ನಿಸ್ತಾರೆ. ಭಾರತದಲ್ಲಿ ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ತುಂಬಾ ಎಕ್ಸಾಂಪಲ್ ಸಿಗ್ತಾ ಹೋಗ್ತವೆ. ಇವತ್ತು ಕಷ್ಟಪಟ್ಟು ಓದಿರುವಂಥ ವಿದ್ಯಾರ್ಥಿ ಒಂದೊಂದು ಮಾರ್ಕ್ಸ್ನಿಂದ ಲಕ್ಷಗಟ್ಟಲೆ ಕೆಳಗೆ ಬರ್ತಿದ್ದಾನೆ. ಇದರ ಬಗ್ಗೆ ನಿಮ್ಮ ಒಪಿನಿಯನನ್ನು ಕೆಳಗೆ ಕಮೆಂಟಲ್ಲಿ ತಿಳಿಸಿ.